ಮದುವೆ ಮಾಡಿಕೊಳ್ಳೋದಕ್ಕೆ ಪೀಡಿಸಿರುವಂತಹ ಕಾರಣಕ್ಕಾಗಿ ಪ್ರೇಯಸಿಯನ್ನೇ ಹತ್ಯೆ ಮಾಡಲಾಗಿದೆ. ಕಳೆದ 1 ವರ್ಷದಿಂದ ಸುಧಾಕರ್ ಮತ್ತು ಮಮತಾ ಮಧ್ಯೆ ಪ್ರೇಮ ಅರಳಿತ್ತು. ಈ ಮಧ್ಯೆ ಸುಧಾಕರ್ಗೆ ಬೇರೆ ಯುವತಿಯ ಜೊತೆಗೆ ನಿಶ್ಚಿತಾರ್ಥ ಆಗಿತ್ತು. ಮದುವೆ ಮಾಡಿಕೊಳ್ಳುವಂತೆ ಪ್ರೇಯಸಿ ಮಮತಾ ಗಲಾಟೆಯನ್ನ ಮಾಡಿದ್ಲು. ಗಲಾಟೆ ವಿಕೋಪಕ್ಕೆ ಹೋಗಿ ಚಾಕುವನ್ನು ಚುಚ್ಚಿ ಕೊಲೆಗೈದಿದ್ದಾನೆ ಸುಧಾಕರ. ಕೊಲೆ ಮಾಡಿ ಪೊಲೀಸರ ಜೊತೆಗೆ ಇದ್ದಂತಹ ಆಸಾಮಿ ಸುಧಾಕರ್ ಮೃತದೇಹ ಶಿಫ್ಟ್ ಆಗೋವರೆಗೂ ಮನೆ ಬಳಿಯೇ ಇದ್ದಂತಹ ಹಂತಕ. ಮಮತಾ ಸಿಡಿಆರ್ ಪರಿಶೀಲಿಸಿದಾಗ ವಿಚಾರಣೆ ಬೆಳಕಿಗೆ ಬರುತ್ತೆ. ಕೆಎಸ್ ಲೇಔಟ್ ಪೊಲೀಸರಿಂದ ಹಂತಕ ಸುಧಾಕರ್ನ ಈಗ ಅರೆಸ್ಟ್ ಮಾಡಲಾಗಿದೆ. ನೀವೇನು ನೋಡ್ತಾ ಇದ್ದೀರಾ ಫೋಟೋದಲ್ಲಿ, ಒಂದ್ ಕಡೆ ಸುಧಾಕರ, ಇನ್ನೊಂದು ಕಡೆಗೆ ಮಮತಾ. ಇವರಿಬ್ರು ಕಳೆದ 1 ವರ್ಷಗಳಿಂದ ಪ್ರೇಮದಲ್ಲಿ ಇದ್ರು, ಪ್ರೀತಿಯನ್ನ ಮಾಡ್ತಾ ಇದ್ರು. ಅದಾದ ಮೇಲೆ ಮಮತಾ ಸುಧಾಕರ್ಗೆ ನನ್ನನ್ನೇ ಮದುವೆ ಆಗು ಅಂತ ಪದೇ ಪದೇ ಕೇಳ್ತಾ ಇದ್ಲಂತೆ. ಆದರೆ ಸುಧಾಕರ್ ಮಾತ್ರ ಮತ್ತೊಂದು ಯುವತಿಯ ಜೊತೆಗೆ ನಿಶ್ಚಿತಾರ್ಥವನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾನೆ. ಇದರಿಂದ ಸಾಮಾನ್ಯವಾಗಿ ಮಮತಾ ಹೋಗ್ಬಿಟ್ಟು ಸುಧಾಕರ್ನ ಕೇಳ್ಬಿಟ್ಟಿದ್ದಾಳೆ, ನೀನು ಅವಳನ್ನ ಯಾಕೆ ನೀನು ನಿಶ್ಚಿತಾರ್ಥವನ್ನ ಮಾಡ್ಕೋತಿದ್ಯಾ, ನನ್ನನ್ನೇ ಮದುವೆ ಆಗು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ದಾಳೆ. ಗಲಾಟೆ ಇಬ್ಬರ ನಡುವೆ ವಿಕೋಪಕ್ಕೆ ಹೋಗಿದೆ. ವಿಕೋಪಕ್ಕೆ ಹೋಗಿ ಕೊನೆಗೆ ಅಂತಿಮವಾಗಿ ಸುಧಾಕರ್ ಮಮತಾಳನ್ನ ಚಾಕುವಿಂದ ಇರಿದು ಹತ್ಯೆಯನ್ನ ಮಾಡಿದ್ದಾನೆ. ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದೇನೆಂದ್ರೆ, ಮಮತಾ ಹಾಗೂ ಸುಧಾಕರ್ ಮಧ್ಯೆ 13 ವರ್ಷಗಳ ಅಂತರ ಇತ್ತು. ಸುಧಾಕರ್ಗೆ ಬೇರೊಂದು ಯುವತಿಯ ಜೊತೆಗೆ ನಿಶ್ಚಿತಾರ್ಥ ಆಗಿತ್ತು. ವಯಸ್ಸಿನ ಅಂತರ ಮತ್ತು ನಿಶ್ಚಿತಾರ್ಥದ ಕಾರಣವನ್ನು ನೀಡಿ ಮದುವೆ ಆಗೋದಕ್ಕಾಗೋದಿಲ್ಲ. ಆದರೆ ಮಮತಾ ಮಾತ್ರ ನಿಶ್ಚಿತಾರ್ಥವನ್ನು ಕ್ಯಾನ್ಸಲ್ ಮಾಡ್ಕೋ ಅಂತ ಹೇಳ್ತಾ ಇದ್ಲು. ಕೊನೆಗೆ ಅಂತಿಮವಾಗಿ ಮಮತಾಳನ್ನ ಸುಧಾಕರ್ ಹತ್ಯೆಯನ್ನ ಮಾಡಿದ್ದಾನೆ. ಈ ಬಗ್ಗೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಜಗ್ಲಾಸರ್ ಹೇಳಿಕೆಯನ್ನು ಸಹಿತ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ಹಂತಕ ಸುಧಾಕರ್ ಏನಿದಾನಲ್ಲ, ಅವನನ್ನ ಕೆಎಸ್ ಲೇಔಟ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ನೀವೇನು ನೋಡ್ತಿದ್ದೀರಲ್ಲ ದೃಶ್ಯಾವಳಿಗಳಲ್ಲಿ, ಪೊಲೀಸರು ಅವನನ್ನ ಬಂಧಿಸಿ ವಿಚಾರಣೆಯನ್ನ ಕೈಗೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಇವರಿಬ್ಬರ ನಡುವೆ ಇರುವಂತಹ ಪ್ರೇಮದ ವಿಚಾರದಲ್ಲಿ, ಗಲಾಟೆಯ ವಿಚಾರದಲ್ಲಿ ಮತ್ತೆ ಈಗ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಜಗದೀಶ್, ಚಿತ್ರದುರ್ಗದ ಹಿರಿಯೂರು ಮೂಲದ ಮಮತಾ ಕಳೆದ 1 ವರ್ಷಗಳಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಆರೋಪಿ ಸುಧಾಕರ್ ಇದ್ದಾನೆ. ಈತ ಮೂಲತಃ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಅವನು. ಈತ ಕೂಡ ಕಳೆದ ಹಲವು ವರ್ಷಗಳಿಂದ ಜಯದೇವ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಮೇಲ್ ನರ್ಸ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಈತನಿಗೆ ಆರೋಪಿಗೆ 26 ವರ್ಷ. ಆ ಮೃತ ಮಮತಾ ಏನಿದ್ದಾರೆ ಇವ್ರಿಗೆ 39 ವರ್ಷ. ಆರೋಪಿ ಮೊದಲನೇದಾಗಿ ಪರಿಚಯ ಆದಂತ ಸಂದರ್ಭದಲ್ಲಿ ಇವರ ವಯೋಮಾನದ ಬಗ್ಗೆ ಇಬ್ಬರಿಗೂ ಕೂಡ ಅರಿವಿರೋದಿಲ್ಲ. ಮೊದಲಿಗೆ ಸ್ನೇಹ ಆಗುತ್ತೆ, ನಂತರ ಪರಿಚಯ ಆಗುತ್ತೆ, ಕಡೆದಾಗಿ ಪ್ರೀತಿಗೆ ತಿರುಗುವಂಥದ್ದು. ಇತ್ತೀಚೆಗೆ ಆರೋಪಿ ಸುಧಾಕರ್ ಏನಿದ್ದಾನೆ ಈತನಿಗೆ ಮನೆಯಲ್ಲಿ ಬೇರೊಂದು ಹುಡುಗಿಯನ್ನ ಹುಡುಕಿ ಮದುವೆ ಮಾಡ್ಲಿಕ್ಕೆ ಮುಂದಾಗಿರ್ತಾರೆ. ಈತನಿಗೆ ಇತ್ತೀಚೆಗೆ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ. ಇದೇ ವಿಚಾರವನ್ನ ಸುಧಾಕರ್ ಮಮತಾಳಿಗೆ ತಿಳಿಸಿ ಆಕೆಯಿಂದ ದೂರ ಆಗ್ಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಿರ್ತಾನೆ. ಅದರಂತೆ ಕಳೆದ ಬುಧವಾರ ಇಬ್ರು ಕೂಡ ಮಮತಾ ವಾಸು ಇದ್ದಂತ ರೂಮ್ ಏನಿದೆ ಅಂದ್ರೆ ಮನೆ, ಅಲ್ಲಿ ಆಕೆಯ ಸ್ನೇಹಿತೆ ಶ್ರುತಿ ಊರಿಗೆ ಹೋಗಿರ್ತಾಳೆ. ಈ ವೇಳೆ ಆ ಮಮತಾಳ ಮನೆಗೆ ಬಂದಂತ ಸುಧಾಕರ್, ನನ್ಗೆ ಎಂಗೇಜ್ಮೆಂಟ್ ಇಷ್ಟ ಆಗಿದೆ, ನಾನು ಬೇರೆ ಹುಡುಗಿಯನ್ನ ಮದುವೆಯನ್ನ ಹಾಕಿದ್ದೀನಿ, ನೀನು ನನ್ನ ನೆನ್ಪಾಡಿಗೆ ಇಬ್ರು ನನ್ನ ನೆನ್ಪಾಡಿಗೆ ಇರ್ತೀನಿ ಅಂತೇಳಿ ಮಮತಾಳಿಗೆ ಹೇಳುವಂತ ಕೆಲಸವನ್ನ ಮಾಡ್ತಾಳೆ. ಆದ್ರೆ ಸುಧಾಕರ್ ಹೇಳುವಂತ ವಿಚಾರಕ್ಕೆ ಮಮತಾ ಒಪ್ಪೋದಿಲ್ಲ. ಇಷ್ಟು ದಿನ ನನ್ನ ಜೊತೆ ಚೆನ್ನಾಗಿ ಇದ್ದಂತ ನೀನು ಈಗ ಮದುವೆ ಆಗು ಅಂದ್ರೆ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ, ನಾನು ನಿನ್ನನ್ನು ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ, ನೀನು ನನ್ನ ಮದುವೆ ಆಗ್ಲೇಬೇಕು ಅಂತೇಳಿ ಮಮತಾ ಆರೋಪಿ ಸುಧಾಕರ್ ಬೆನ್ಬೀಳುವಂಥದ್ದು. ಆಗ ಮಮತಾಳ ಮನೆಯಲ್ಲಿದ್ದಂತ ಚಾಕುವನ್ನ ತಗೊಂಡು ಆಕೆಯ ಕುತ್ತಿಗೆಯನ್ನ ಸೀಳಿ ಬರ್ಬರವಾಗಿ ಹತ್ಯೆಯನ್ನ ಮಾಡ್ತಾನೆ. ಹತ್ಯೆ ಆದಂತ ನಂತರದಲ್ಲಿ ಮನೆಯ ಮಾಲೀಕರಿಗೂ ಕೂಡ ಯಾವುದೇ ರೀತಿಯಾದಂತ ಅನುಮಾನ ಬಾರದಂತೆ ಮನೆಯಿಂದ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾನೆ. ಆ ಹತ್ಯೆ ಆಗುವಂತದ್ದು ಬುಧವಾರ ರಾತ್ರಿ 9:30 ಸುಮಾರಿಗೆ.
10:30 ಸುಮಾರಿಗೆ ಆಕೆಯ ಸ್ನೇಹಿತೆ ಅಂದ್ರೆ ಹತ್ಯೆ ಆದಂತ ಮಮತಾಳ ಸ್ನೇಹಿತೆ ಶ್ರುತಿ ಮನೆ ಮಾಲೀಕರಿಗೆ ಕರೆಯನ್ನ ಮಾಡಿ ಮಮತಾ ಕರೆಯನ್ನ ಸ್ವೀಕರಿಸ್ತಿಲ್ಲ, ಒಂದ್ಸಲ ಮನೆ ಬಳಿ ಹೋಗಿ ನೋಡ್ಬೋದು ಅಂತ ಹೇಳಿ ಕೇಳಿದಂತ ಸಂದರ್ಭದಲ್ಲಿ ಮನೆ ಬಳಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಆಕೆ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ. ಕೂಡಲೇ ಮನೆ ಮಾಲೀಕರು ಪೊಲೀಸರಿಗೆ ವಿಚಾರವನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಆರೋಪಿ ಸುಧಾಕರ್ ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಅಲ್ಲೇ ಘಟನಾ ಸ್ಥಳದಲ್ಲಿ ಓಡಾಡ್ಕೊಂಡಿರ್ತಾನೆ. ಜೊತೆಗೆ ಎಲ್ಲರ ರೀತಿಯಲ್ಲಿ ಆತ ಕೂಡ ಕಣ್ಣೀರನ್ನು ಹಾಕಿ ನಾಟಕ ಮಾಡುವಂತ ಕೆಲಸವನ್ನ ಸುಧಾಕರ್ ಮಾಡಿರ್ತಾರೆ. ಯಾವಾಗ ಪೊಲೀಸರು ತಮ್ಮ ಅಸಲಿ ಸ್ಟೈಲ್ ನಲ್ಲಿ ತನಿಖೆನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಜೊತೆಗೆ ಹತ್ತಿರದ ಸಿಸಿಟಿವಿ ಫುಟೇಜ್ಗಳಾಗಿರ್ಬೋದು, ಮೃತ ಮಮತಾಳ ಸಿಡಿಆರ್ ಅನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಆಕೆ ಹತ್ಯೆ ಆಗಿಂತ ಮುಂಚಿತವಾಗಿ ಸುಧಾಕರ್ನ ಜೊತೆಯಲ್ಲಿ ನಿರಂತರವಾದಂತ ಕರೆಯ ಸಂಪರ್ಕದಲ್ಲಿ ಇರೋದು ಯಾವಾಗ ಪೊಲೀಸರಿಗೆ ಗೊತ್ತಾಗುತ್ತೆ, ಆಗ ಪೊಲೀಸರು ಆರೋಪಿ ಸುಧಾಕರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಗ ಇಡೀ ಅಸಲಿ ವಿಚಾರಗಳನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸರ ಮುಂದೆ ಆರೋಪಿ ಸುಧಾಕರ್ ಒಪ್ಕೊಂಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.